ಯಪ್ಪ ಯಪ್ಪ ವ್ಯೂ ಏನ್ರಿ ಇದು ಸ್ವಾಮಿ. Ten times better than humans. ಏಯ್ ಹೋಗೋ ಜಿಮ್ಮಿ. ಪಿಟ್ಬುಲ್ ಕಣ ಇದು, ನಾಟಿ ಪಿಟ್ಬುಲ್ ಹೆಂಗದ್ ನೋಡು. ಏಯ್ ಕಿತ್ತಾಡ್ಬಾರ್ದು. ಸಮಯ 4 ಗಂಟೆ, ಬನ್ನಿ ಹೋಗೋಣ. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. 10 times better than humans. ಏಯ್ ಹೋಗೋ ಜಿಮ್ಮಿ. ಪಿಟ್ಬುಲ್ ಕಣ ಇದು, ನಾಟಿ ಪಿಟ್ಬುಲ್ ಹೆಂಗದ್ ನೋಡು. ಏಯ್ ಕಿತ್ತಾಡ್ಬಾರ್ದು. ಸರಿ ಸಮಯ 4 ಗಂಟೆ, ಬನ್ನಿ ಹೋಗೋಣ. ನಮಸ್ಕಾರ ರಸಿಕರಿಗೆ. ನಾವು ಹೋಗ್ತಿರೋದು ಉಡುಪಿ ಮತ್ತೆ ಮಲ್ಪೆಗೆ. ಏನಕ್ಕಂತಂದ್ರೆ ಚಿಲ್ ಮಾಡಕ್ಕೆ. ಆಯ್ತು. ಆಮೇಲೆ ಸುಮ್ಮನೆ ಗೋವಾಗೆ ಹೋಗಿ ದುಡ್ಡನ್ನ ದಂದು ವೆಚ್ಚ ಮಾಡೋ ಬದಲು ನಮ್ಮ ಉಡುಪಿ ಮಲ್ಪೆ ಕೋಸ್ಟಲ್ ಕಡೆಗೆ ಹೋದ್ರೆ ನಿಮಗೆ ಗೋವಾಗಿನ ಒಳ್ಳೆ ಪೀಸ್ ಮಾಡೋಂಥ ಜಾಗ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡಿ, ಪಗಲ್ಕೊಂಡಂತ ಬೆಲ್ ಐಕಾನ್ ನಂಬರ್ ಇದ್ದಂಗೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಉಡುಪಿ ಮಲ್ಪೆ ನೋಡೋಣ. ಈಗ ದೋಸೆ ತಿಂದಲ್ಲ, ಹೆಂಗಿತ್ತು? ತಿಂಡಿಗೆ ಅಂತ ನಾವು ಹೋಗಿದ್ದು HVR ಅಂತ ಒಂದು ಹೋಟ್ಲಿಗೆ. ಇಲ್ಲಿ ಸಿಗೋಂಥ ಜೋಡಿ ಮಸಾಲೆ ದೋಸೆ ತಿಂದರೆ ನೀವು ಕಳೆದೋಗೋದು ಗ್ಯಾರಂಟಿ. ನಮ್ಮ ತಾಯಣ್ಣ ಹೇಳ್ತೀನಿ, ಚಟ್ನಿ ಅಂತೂ ನೆಕ್ಸ್ಟ್ ಲೆವೆಲ್, ಅಲ್ಟ್ರಾ ನೆಕ್ಸ್ಟ್ ಲೆವೆಲ್ ಇತ್ತು. HVR ಹೋಟ್ಲು ಹಾಸನದಲ್ಲಿ ಬರ್ತದೆ. ಗೂಗಲಲ್ಲೆಲ್ಲ ನಿಮಗೆ ಲೊಕೇಶನ್ ಸಿಗ್ತದೆ. ಚಿಕ್ಕದಾಗಿದ್ರು ಚೊಕ್ಕದಾಗಿತ್ತು. 50 ರೂಪಾಯಿಗೆ ಜೋಡಿ ಮಸಾಲೆ ದೋಸೆ ತಿಂದು ಕಳೆದೋಗ್ಬಿಟ್ಟು ನೀವು ನೋಡಿದ್ರೆ ಮಿಸ್ ಮಾಡಿದೆ. HVR ಹೇಳ್ತೀನಿ ಹಾಸನ. ಬನ್ನಿ ನಾಷ್ಟ ಮಾಡಿ, ಆಗಲೇ ಟೈಮ್ ವೇಸ್ಟ್ ಆಗೈತೆ. ಸೀದಾ ಹೋಗೋಣ ಮಲ್ಪೆ ಕಡಿಕೆ. ಬನ್ನಿ. ಹೆವಿ ಫಾಗು. ಇಲ್ಲಿಂದ ದೂರ ಕಾಣಲ್ಲ, ಇಲ್ಲಿಂದ ನೀನು ಕಾಣಲ್ಲ. ಎಂಪೈರ್ ಹೋಟ್ಲು ಇದೇ ಚಿಕ್ಕ ಜಾಗ. ಒಂದು ಬಸ್ ಬಂದ್ರೆ ಒಂದು ಬಸ್ ಬರಲ್ಲ. ಕೇಳಿಸೈತೇನಾ? ಅವ್ರು ನೆಂಟ್ರು ನೋಡ್ತಿದ್ನಲ್ಲ, ಮಾತಾಡ್ತಾ ಇದ್ದ, ಅದಕ್ಕೆ ಬಿಸಿ ಆಗೋದು. ಓಮ್ನಿ ನಂದು ಆಲ್ಟೋ, ಸೇಮ್ ಇದೇ ಕಲರು. ಯಾರಿಗೂ ಹೇಳಬೇಡಿ ಅಂತ ನಾನು ಹೇಳಿದ್ದೆ. ನೀವು ಉಡುಪಿಗೆ ಹೋಗ್ಬೇಕಾದ್ರೆ ಈ ಬಸ್ ಸ್ಟಾಪಿಗೆ ಬಂದರೆ ನಿಮ್ಗೆ ನೋಡಿ ಒಂಥರ ಜಪಾನೀಸ್ ಸ್ಟೈಲಲ್ಲಿ ಕಟ್ಟಿರೋ ಬಸ್ ಸ್ಟಾಪು. ನಿಮ್ಗೆ ಇಲ್ಲಿ ಚಾರ್ಜಿಂಗು ಕುತ್ಕೊಳ್ಳೋಕ್ಕೆ ಮತ್ತು ಕುಡಿಯೋ ನೀರಿನ ಸವಲತ್ತು ಐತೆ. ಕೋಲ್ಡ್ ವಾಟರ್ ಸಿಗ್ತದೆ ಆಯಿತಾ. ಪೀಸಾಗಿ ಬನ್ನಿ, ಇಲ್ಲಿ ರೆಸ್ಟ್ ಮಾಡಿ, ಬದುಕೋಣ. ಸೊ ಬಸ್ ಸ್ಟ್ಯಾಂಡ್ಗೆ ಆರಾಮಾಗಿ ನೋಡ್ರಿ ಹೆಂಗೆ ಮಾಡವ್ರೆ, ಚೆನ್ನಾಗಿ ಮಾಡೋರು ಇವ್ರು ನೆನಪಿಗೋಸ್ಕರ ಉದ್ಘಾಟನೆ ಮಾಡಿರೋದು 2018ರಲ್ಲಿ. ಕುಡಿ ನೀರಿನ ವ್ಯವಸ್ಥೆ ಐತೆ. ಆರಾಮಾಗಿ ಇಲ್ಲಿ ಬನ್ನಿ, ವಿಶ್ರಾಂತಿ ಮಾಡಿ, ಆರಾಮಾಗಿ ಹಾಸ್ಕೊಂಡು ಮಲಿಕೊಂಡ್ಬಿಡ್ಬೋದು. ಗುರು ಮಂಜಪ್ಪ ಅಧಿಕಾರಿ ಮತ್ತು ಶ್ರೀಮತಿ ಮಿತ್ರವತಿ ಯಮ್ಮ, ರಾಮೇರ ಗುಟ್ಟು, ನರಾವಿ ಟೈಮಿಗೆ 12 ಗಂಟೆ. ಬರಲ್ಲೇ ನೀರು ಕುಡಿಯೋಣ. ಸೊ ಇದು ನಮ್ಮಷ್ಟೇ. ಇದು ನಮ್ಮ ಬೀಚ್ ಕಾಣತ್ತಲ್ಲ, ಬೀಚು. ಬನ್ನಿ ಹೋಗೋಣ. ಅಂಡಮಾನಲ್ಲೂ ಈ ವ್ಯೂ ಸಿಗಲ್ಲ, ಯಾಕಂದ್ರೆ ಈ ವ್ಯೂ ಇರೋದು ಉಡುಪಿಲಿ. ಇವತ್ತು ನಾವಿರೋದು ಉಡುಪಿ ಮಲ್ಪೆ ಅಗೇನ್. ಸುಮ್ಮನೆ ಗೋವಾ ಪಾಂಡಿಚೇರಿ ಅಂತ ದುಡ್ಡನ್ನ ದಂದು ವೆಚ್ಚ ಮಾಡಕ್ ಹೋಗ್ಬೇಡ್ರಿ. ಏನಕ್ಕಂತಂದ್ರೆ ಅಲ್ಲೆಲ್ಲ ಬರೀ ಸ್ಕ್ಯಾಮ್. ಬಟ್ ಇವತ್ತು ನಾವಿರೋದು ನಮ್ಮ ಮಲ್ಪೆ, ನಮ್ಮ ಉಡುಪಿಲಿ. ಇವತ್ತು ನಮ್ಮ ಉಡುಪಿನ ಸೊಬಗಿನ ಸವ್ಯಕ್ಕೆ ಬಂದಿರತಕ್ಕಂಥ ನನ್ನ ಸ್ನೇಹಿತರು. ಬನ್ನಿ.
ಉಡುಪಿಗೆ ಹೋಗಿ ಏನೇನು ಮಾಡ್ಬೋದು ಅಂತಂದರೆ ಗೋವಾದಲ್ಲಿ ಏನೇನು ಮಾಡ್ಬೋದು ಉಡುಪಿಲೂ ಅದೇ ಮಾಡ್ಬೋದು. ಮಲ್ಪೆ ಉಡುಪಿಲಿ ಯಾಕಂತಂದ್ರೆ ಮಲ್ಪೆಲಿ ಜೆಟ್ಸ್ಕಿ, ಪ್ಯಾರಾಗ್ಲೈಡಿಂಗು, ಪ್ಯಾರಾಸೈಲಿಂಗು ಪ್ರತಿಯೊಂದು ವಾಟರ್ ಆಕ್ಟಿವಿಟೀಸ್ ಐತೆ. ಸ್ಕೂಬಾ ಡೈವಿಂಗ್ ಮುಂದೆ ಬರ್ಬೋದು, ಬಟ್ ಸ್ಕೂಬಾ ಡೈವಿಂಗ್ ಇಲ್ಲ. ಗೋವಾದಲ್ಲಿ ಸ್ಕೂಬಾ ಡೈವಿಂಗ್ನ ಸ್ಕ್ಯಾಮ್ ಮಾಡ್ತಾವ್ರೆ. ಹಬ್ಬ ಅಂದ್ರೆ ನೀವೇನು ಗೋವಾಗೆ ಹೋದ್ರೆ ಅರ್ಧ ಚೀಪ್ ಲಿಕ್ಕರ್ನ ಕುಡಿತೀರಾ. ಅದು ಫೇಕೋ ಒರಿಜಿನಲ್ಲೋ ಭಗವಂತಂಗೆ ಗೊತ್ತು. ಇಲ್ಲಿರುವಂಥ ವೈಬೇ ಬೇರೆ. ಆ ಕಡೆ ಸಮುದ್ರ, ಈ ಕಡೆ ನದಿ, ಮಧ್ಯದಲ್ಲಿ ರೋಡು. ಈ ವಿಡಿಯೋ ತುಂಬಾ ಶಾರ್ಟ್ ಆಗಿರ್ತದೆ. ಇದರಲ್ಲಿ ಜಾಸ್ತಿ ನಾನು ಇನ್ಫಾರ್ಮೇಷನ್ ಏನು ಕೊಟ್ಟಿಲ್ಲ ಉಡುಪಿ ಬಗ್ಗೆ. ನೀವೇನಾದರೂ ಉಡುಪಿ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ. ಆ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಇರ್ತದೆ, ಗೆಳೆಯರ ಸಹವಾಸ ಉಡುಪಿ ಪ್ರವಾಸ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ಉಡುಪಿಯ ಇತಿಹಾಸನ ಇಂಚಿಂಚಾಗಿ ಆ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ. ನೀವೇನು ಮಾಡಬೇಕು ಅಂದರೆ ವಿಡಿಯೋ ನೋಡಬೇಕು, ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ನಮ್ಮದಿದಂಗೆ ಕ್ಲಿಕ್ ಮಾಡಬೇಕು ಅಂತ ಹೇಳ್ತಾ, ನಾವು ಮಾಡಿದ್ದಂಥ ಬೀಚ್ ವ್ಯೂ ಸ್ಟೇ ನೀವು ಮಾಡಬೇಕಾ? ಹಾಗಾದರೆ ನನ್ನ ಹಳೆ ವಿಡಿಯೋಗೆ ಹೋದರೆ ನಿಮಗೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಅಡ್ರೆಸ್ ಸಿಗುತ್ತೆ. ಮತ್ತು ಹಳೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ರೂಮ್ ಟೂರ್ ಮಾಡಿದ್ದೀನಿ, ಹೋಮ್ ಟೂರ್ ಮಾಡಿದ್ದೀನಿ, ಅದು ನೀವು ನೋಡ್ಬೋದು. ಈಗ ನಾವು ಮುಗಿಸ್ಕೊಂಡು ಮಲ್ಪೆಲೆಲ್ಲ ಸ್ವಲ್ಪ ಆಟಗಳು ಆಡ್ಕೊಂಡು ಮುಗಿಸ್ಕೊಂಡು ಊಟ ಮಾಡಿಕೊಂಡು ಶಿಸ್ತಾಗಿ ಕಾಪು ಬೀಚ್ ಕಡೆಗೆ ಹೋಗ್ತಾ ಇದ್ದೀವಿ. ಕಾಪು ಬೀಚಲ್ಲಿ ಲೈಟ್ ಹೌಸು ಒಂದೊಳ್ಳೆ ಸುಂದರವಾದಂಥ ಒಂದು ನೋಟ, ಅದನ್ನು ನೋಡೋಣ ಬನ್ನಿ. 1903 1903 ಕಾಪು ಬಂಡೆ ಮೇಲ್ಗಡೆ ಬ್ರಿಟಿಷ್ ಅವರು ಒಂದು ಲೈಟ್ ಹೌಸ್ನ ಕಟ್ಟಿರ್ತಾರೆ. ಆ ಒಂದು ಲೈಟ್ ಹೌಸು ಇವತ್ತಿಗೂ ವರ್ಕಿಂಗ್ ಕಂಡೀಷನಲ್ಲಿ ಐತೆ. ನೀವು ಏನಾದರೂ ಕಾಪಿಗೆ ಹೋದ್ರೆ ಅದನ್ನು ನೋಡ್ಬೋದು. ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೂ ಲೈಟ್ ಆನ್ ಮಾಡಿಬಿಡ್ತಾರೆ, ನೀವು ನೋಡ್ಬೋದು ಹೋಗಿ. ಎಲ್ಲ ಕ್ರೇಜಿ ಮೀನು ಹಿಡಿದವ್ರಪ್ಪ ನೋಡಿ, ಲೈವ್ ಫಿಶಿಂಗು ಹುಡುಗರು ಹಿಡಿದವ್ರೆ. 3 ಮೀನು ಸಿಕ್ಕವಿಲ್ಲಿ. ಇದೊಂದು 4ನೇ ಮೀನು ಅಷ್ಟೇನಾ? 4 ಮೀನಾ? ಅದು ಚಿಕ್ಕಡೆ, ಅದು ಚಿಕ್ಕಡೆ ಮೀನು ಅಂತಪ್ಪ. ಇವತ್ತು ಸಾಂಬಾರು ಮಾಡ್ತೀರಾ ಬ್ರೋ? ಸಾಂಬಾರು ಮಾಡ್ತೀರಾ, ಫ್ರೈ ಮಾಡ್ತೀರಾ? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಸಾಂಬಾರು ಸಾಕಾಗಿರ್ತದೆ ಬಿಡು. ಓ ಇದು ಮುಳ್ಳು, ಚೀಕಡೆ ಏನೋಣ. 4 ಮೀನು ಸಾಂಬಾರು, 5 ಮೀನು. ಇನ್ನೊಂದೈತೆ ಕಣ, 5 ಮೀನು ಇವತ್ತು. ಎಷ್ಟು ಜನ ಮನೆ? ಒಬ್ಬೊಬ್ರಿಗೆ ಒಂದೊಂದು ಮೀನೇನು. 5 ಜನ ಇದ್ರೆ ಒಬ್ಬರಿಗೆ ಒಂದೊಂದು ಮೀನು. ಈಗ ನಮ್ಮ ಮನೇಲಿ ಪೀಸ್ ಲೆಕ್ಕನೇ, ಚಿಕನ್ ಪೀಸ್ ಅಲ್ಲ. ಅಷ್ಟೇ.